ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 3 ಎಕರೆ ಖಾಲಿ ಜಮೀನು. ಅದು ತಾರ್ ರೋಡ್ ಅಟ್ಯಾಚ್ ಇರುವಂಥ 3 ಎಕರೆ ಜಮೀನು. ಏನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇದು ಚಳ್ಳಕೆರೆಗೆ ಕೇವಲ 10 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 210 ಕಿಲೋಮೀಟರ್ ಆಗುತ್ತೆ, ಇನ್ನು ಚಿತ್ರದುರ್ಗಕ್ಕೆ 20 ಕಿಲೋಮೀಟರ್ ಆಗುತ್ತೆ ಈ ಜಾಗದಿಂದ. ಇನ್ನು ಈ ತಾರ್ ರೋಡ್ ಕೂಡ ಒಂದು ವಿಲೇಜ್ಗೆ ಹೋಗುವಂಥ ತಾರ್ ರೋಡು. ಜೊತೆಗೆ ಚಳ್ಳಕೆರೆಯಿಂದ ಒಂದು 8 ಕಿಲೋಮೀಟರ್ ಬಂದರೆ ಅಲ್ಲಿಂದ ತಾರ್ ರೋಡಿಂದ ಬಲಗಡೆಗೆ ತೊಗೋಬೇಕಾಗುತ್ತೆ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಟೋಟಲ್ ಒಂದು 10 ಕಿಲೋಮೀಟರ್ ಆಗ್ಬೋದು. ಇನ್ನು ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ರೆಡ್ ಸಾಯಿಲ್ ಜೊತೆಗೆ ಸ್ವಲ್ಪ ವೈಟ್ ಮಿಕ್ಸ್ ಇದೆ, ಆದರೆ ರೆಡ್ ಸಾಯಿಲ್, ಯಾವುದೇ ರೀತಿ ಕಲ್ಲಿಲ್ಲ, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಇನ್ನು ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ತಾರ್ ರೋಡ್ಗೆ ಇದು ಜಮೀನಿರೋದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ ಇಲ್ಲಿ. ಅದರಲ್ಲೂ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ನೋಡ್ರಿ, ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಮೆಕ್ಕೆಜೋಳ ಹಾಕಿದ್ದಾರೆ, ಅಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಯಾವುದೇ ರೀತಿ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ. ಅದರಲ್ಲೂ ತಾರ್ ರೋಡ್ಗೆ ಸ್ವಲ್ಪ ವಿಡ್ತು ಜಾಸ್ತಿ ಸಿಗುತ್ತೆ, 300 ಅಡಿ ಜಾಸ್ತಿನೇ ಸಿಗುತ್ತೆ, 300-400 ಅಡಿ ಮೇಲೇ ಸಿಗುತ್ತೆ ತಾರ್ ರೋಡ್ಗೆ. ಈ ಜಮೀನು ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ, ಈ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಆದರೆ ಇದೊಂದು ಖಾಲಿ ಇದೆ. ನೀವು ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ನೀರಿನ ಸೋರ್ಸ್ ಇದೆ, ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ನೀರಿಂದಂತೂ ಸಮಸ್ಯೆ ಇಲ್ಲ. ಮಣ್ಣು ರೆಡ್ ಸಾಯಿಲ್, ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ಥರ ಸಮಸ್ಯೆ ಇದ್ದರೆ ನಾವು MK ಪ್ರಾಪರ್ಟೀಸಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ. ಜೊತೆಗೆ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಇನ್ನು ಯಾವ ವಿಡಿಯೋಗಳನ್ನು ಕೂಡ ನಾನು MK ಪ್ರಾಪರ್ಟೀಸಲ್ಲಿ ಹಾಕಲ್ಲ, ಓನ್ಲಿ ಜನರಲ್ ಪ್ರಾಪರ್ಟೀಸ್. ಇನ್ನು ಮಣ್ಣು ಕೂಡ ರೆಡ್ ಸಾಯಿಲು, ಜೊತೆಗೆ ಒತ್ತಡದ ಬರದಲ್ಲಿ ಕೆಲವೊಂದು ಫೋನುಗಳನ್ನು ಇತ್ತೀಚೆಗೆ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಕೆಲವೊಂದು ಒತ್ತಡದಲ್ಲಿ ಫೋನನ್ನು ರಿಸೀವ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಜೊತೆಗೆ ನಿಮಗೆ ಕೆಲವೊಂದು ಸ್ಥಳಗಳನ್ನು ಅಂದರೆ ಜಮೀನುಗಳನ್ನು ವಿಸಿಟ್ ಕೊಡಲೇಬೇಕು ಅಂತ ಇದ್ದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೇರವಾಗಿ ನಮ್ಮ ಆಫೀಸ್ ಹತ್ರನೇ ಬರ್ಬೋದು. ಯಾವುದೇ ರೀತಿ ಅಲ್ಲಿ ಬಂದರೂ ಕೂಡ ನಿಮಗೆ ಸರಿಯಾದ ವ್ಯವಸ್ಥೆಯನ್ನು ನಾವು ತೋರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ, ಜನರಲ್ ಪ್ರಾಪರ್ಟಿ, ಮಣ್ಣು ಕೂಡ ರೆಡ್ ಸಾಯಿಲು, ಎಲ್ಲವೂ ಚೆನ್ನಾಗಿದೆ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಈ ಜಮೀನಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ತಾರ್ ರೋಡು ತುಂಬ ಲಾಂಗ್ ಸಿಗುತ್ತೆ. ಇನ್ನು ಈ ಜಮೀನಿನ ಬೆಲೆ ಕೊನೆಗೆ, ಈ ಜಮೀನಿಗೆ 1 ಎಕರೆಗೆ ಒಂದು 16ರಿಂದ 1 ಎಕರೆ, ಮತ್ತೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, 1 ಎಕರೆ 16ರಿಂದ 18 ಲಕ್ಷ ಹೇಳ್ತಾರೆ. ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ, ನೇರವಾಗಿ ಓನರ್ ಇರ್ತಾನೆ. ಜೊತೆಗೆ ನಾವು ಎಲ್ಲವನ್ನೂ ಕೂಡ ವಿಡಿಯೋದ ಮುಖಾಂತರ ಹೇಳೋದಕ್ಕೆ ಸಾಧ್ಯ ಆಗಿರಲ್ಲ. ದಯವಿಟ್ಟು ನೀವು ಸ್ಥಳ ಪರಿಶೀಲನೆಗೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಈ ಜಮೀನನ್ನು ಈ ಬೆಲೆಯಲ್ಲಿ ತಗೋಬೋದಾ, ಅಕ್ಕಪಕ್ಕದಲ್ಲಿ ಯಾವ ರೀತಿ ಮಾರಾಟ ಆಗಿದೆ, ಎಲ್ಲವನ್ನು ಕೂಡ ತಿಳಿದುಕೊಳ್ಳಿ, ಆಮೇಲೆ ವ್ಯವಹಾರ ಮಾಡೋದಕ್ಕೆ ಮುಂದೆ ಬೀಳಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.